ನಮಸ್ಕಾರ ರೈತ ಬಾಂಧವರು, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಗುಂಟೂರು ಮಾರ್ಕೆಟ್ ನೋಡ್ಕೊಂತ ಹೋಗೋಣ ಹೆಂಗೆ ನಡೆಯುತ್ತೆ ಅಂತ. ಇವತ್ತು ಮಂಗಳವಾರ 10ನೇ ತಾರೀಕು. ಸುಮಾರು 1,10,000 ಚೀಲಗಳು ಬಂದವ. ಅದೇ ನಿನ್ನೆ 9ನೇ ತಾರೀಕಿಗೆ 1,70,000 ಚೀಲ ಬಂದವು. ಸುಮಾರು 60,000 ಚೀಲಗಳು ಇಳಿಕೆ ಕಂಡವ. ನೆಕ್ಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದಾದ್ಮೇಲೆ ಒಂದು ಬೆಳೆಗಳ ರೇಟ್ ಡಿಟೇಲ್ ಆಗಿ ನೋಡ್ಕೊಂತ ಹೋಗೋಣ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ತೇಜ. ಇವತ್ತು ಗುಂಟೂರು ಮಾರ್ಕೆಟ್ನಾಗ 17,500ರಿಂದ 19,000 ತನಕ ನಡೆದತ್ತ. ಅದೇ ನಿನ್ನೆ ಸೇಮ್ ನಡೆದಿತ್ತು, ಏನು ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ. ಅದೇ ಇವತ್ತು ಡೀಲಕ್ಸ್ ತೇಜದ ಡೀಲಕ್ಸು 19,200ರಿಂದ 19,500 ತನಕ ನಡೆದತ್ತ. ಅದೇ ನಿನ್ನೆ 19,400ರಿಂದ 19,700 ತನಕ ನಡೆದಿತ್ತು. ಸುಮಾರು ಇವತ್ತು ತೇಜ ಡೀಲಕ್ಸ್ನಾಗ 200 ರೂಪಾಯಿ ಇಳಿಕೆ ಕಂಡು ಬಂದದ್ದು. ಮುನ್ಸೂಚನೆ ಏನಪ್ಪ ಅಂದ್ರೆ ನಾಳೆ ಏನಾಗ್ತಂದ್ರೆ ಮಾರ್ಕೆಟ್ ಬೇಡಿಕೆ ಸುಧಾರಣೆವಾಗಿದ್ದು ನಾಳೆ ಬೆಳೆ ಸ್ಥಿರವಾಗಿರುವ ಸಾಧ್ಯತೆ, ಅಂದರೆ ಸ್ಟೇಬಲ್ ಇರುತ್ತೆ, ಇಷ್ಟೇ ರೇಟ್ ಇರುತ್ತೆ ಅಂತ ಅಂಗಡಿಯವ್ರು ಹೇಳಕ್ಕಂತಾರೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ 2043 ಸಿಜಂಟ. ಇವತ್ತು 25,000ದಿಂದ 30,000 ತನಕ ನಡೆದತ್ತ. ಅದೇ ನಿನ್ನೆ 25,000ದಿಂದ 30,000 ತನಕ ನಡೆದಿತ್ತು. ಟಾಪ್ ಒಂದು 31,000 ನಡೆದಿತ್ತು. ಸುಮಾರು 1,000 ರೂಪಾಯಿ ಇಳಿಕೆ ಕಂಡತ್ತೆ ನೋಡ್ರಿ ಇವತ್ತು. ನೆಕ್ಸ್ಟ್ ಸಿಜಂಟ ನಾಳೆ ರೇಟ್ ಏನಾಗೋದಪ್ಪ ಅಂದ್ರೆ ಹೆಚ್ಚಿನ ಬೆಳೆ ಕಾರಣ ಖರೀದಿ ಸ್ವಲ್ಪ ಕಡಿಮೆ ಇರಬಹುದು. ನಾಳೆ ಬೆಳೆ ಸ್ವಲ್ಪ ಸ್ಥಿರ ಇಲ್ಲ ಅಂದ್ರೆ ಸ್ವಲ್ಪ ಇಳಿಕೆ ಕಾಣ್ಬೋದು ಅಂತ ಅಂಗಡಿಯವ್ರು ಹೇಳಕ್ಕಂತಾರೆ. ನೆಕ್ಸ್ಟ್ ಬೆಳೆ ಯಾವುದು ಅಂದ್ರೆ 355 ಬ್ಯಾಡಿಗೆ ಕಾಯಿ. ಇವತ್ತು ಸುಮಾರು 19,000ದಿಂದ 22,000 ತನಕ ನಡೆದಿತ್ತು. ನಿನ್ನೆ ಸುತ್ತ ಸೇಮ್ ನಡೆದಿತ್ತು, 19ರಿಂದ 22,000 ತನಕ ನಡೆದಿತ್ತು. ಅದೇ ಡೀಲಕ್ಸ್ನಾಗ ಬ್ಯಾಡಿಗೆ 22,500 ತನಕ ನಡೆದತ್ತೆ. ಮಾರ್ಕೆಟ್ ಏನು ಚೇಂಜ್ ಆಗಿಲ್ಲ. ಮುನ್ಸೂಚನೆ ಏನಪ್ಪ ಅಂದ್ರೆ ಸ್ಥಿರವಾದ ಬೇಡಿಕೆ ಇದ್ದು ನಾಳೆ ಬೆಳೆಯಲ್ಲಿ ಯಾವುದೇ ಬದಲಾವಣೆ ಏನು ಚೇಂಜ್ ಆಗಲ್ಲ ಅಂತ ಅಂಗಡಿಯವರು ನಿರೀಕ್ಷೆ ಮಾಡ್ಬೋದು. ಸಿಜಂಟ್ ಬ್ಯಾಡಿಗೆ ಇವತ್ತು 18,000ದಿಂದ 20,500 ತನಕ ನಡೆದತ್ತೆ. ಅದೇ ನಿನ್ನೆ 18,000ದಿಂದ 20,500 ತನಕ ನಡೆದತ್ತೆ. ಏನು ಚೇಂಜ್ ಆಗಿಲ್ಲ ನಿನಗೆ ಇವತ್ತಿಗೆ. ಡೀಲಕ್ಸ್ನ ಸಿಜಂಟ್ ಬ್ಯಾಡಿಗೆ ಡೀಲಕ್ಸ್ 21,000 ನಡೆದತ್ತೆ. ನಿನ್ನೆ ಸುತ್ತ ಸೇಮ್ ನಡೆದತ್ತೆ, ಏನು ಅಂಥ ಚೇಂಜ್ ಏನಾಗಿಲ್ಲ. ಮುನ್ಸೂಚನೆ ಏನಪ್ಪ ನಾಳೆ ಮಾರ್ಕೆಟ್ ಏನದ, ಮಾರ್ಕೆಟ್ ಗಟ್ಟಿಯಲ್ಲಿ ಸಾಗುತ್ತಿದ್ದು ನಾಳೆ ಕೂಡ ಇದೇ ಥರ ಮುಂದೆ ಹೊರಬೋದು ಅಂತ ಅಂಗಡಿಯವ್ರು ಹೇಳಕ್ಕಂತಾರೆ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಡಿ ಡಿ. ಇವತ್ತಿನ ಮಾರ್ಕೆಟ್ ರೇಟು ಸುಮಾರು 20,000ದಿಂದ 22,500 ತನಕ ನಡೆದತ್ತೆ. ಅದೇ ನಿನ್ನೆಗೆ ಸೇಮ್ ನಡೆದದ್ದು, 20,000ದಿಂದ 22,500 ತನಕ ನಡೆದತ್ತೆ. ಡಿದ ಡೀಲಕ್ಸ್ 23,000 ತನಕ ನಡೆದತ್ತೆ. ಸ್ಟೇಬಲ್ ಐತೆ ಮಾರ್ಕೆಟ್. ನಿನ್ನೆ ಸುತ್ತಿ ನಿನಗೆ ಇವತ್ತಿಗೆ ಏನು ಚೇಂಜ್ ಆಗಿಲ್ಲ. ನಾಳೆ ಏನಾಗೋದಪ್ಪ ಅಂದ್ರೆ ಕ್ವಾಲಿಟಿ ಆಧಾರಿತ ವ್ಯಾಪಾರ ನಡೆಯುತ್ತಿದ್ದು ನಾಳೆ ಬೆಳೆ ಸ್ಥಿರವಾಗುತ್ತದೆ ಅಂತ ಅಂಗಡಿಯವ್ರು ಹೇಳಕ್ಕಂತಾರೆ. ಏನು ಚೇಂಜ್ ಆಗಲ್ಲ ಅಂತ ಹೇಳಕ್ಕಂತಾರೆ. ನೆಕ್ಸ್ಟ್ ಬೆಳೆ ಯಾವುದನ್ನ 341 ದೇಶವಲ್ಲಿ. 341 ದೇಶವಲ್ಲಿ ಇವತ್ತಿನ ರೇಟು 19,000ದಿಂದ 21,000 ತನಕ ನಡೆದತ್ತೆ. ಅದೇ ನಿನ್ನೆ 19,000ದಿಂದ 21,000 ತನಕ ಸೇಮ್ ನಡೆದತ್ತೆ, ಏನು ಚೇಂಜ್ ಆಗಿಲ್ಲ. ನಿನ್ನೆ ಇವತ್ತಿಗೆ ಮೊನ್ನೆ ಮಾರ್ಕೆಟ್ ಸುತ್ತ ಏನು ಚೇಂಜ್ ಆಗಿಲ್ಲ. ದೇಶವಲ್ಲಿ ಡೀಲಕ್ಸ್ನಾಗ 21,500ದಿಂದ 22,000 ತನಕ ನಡೆದ ಟಾಪ್. ಮುನ್ಸೂಚನೆ ಏನಪ್ಪ ನಾಳೆ ಮಾರ್ಕೆಟ್ ಏನಾಗ್ತಾನೆ ದೇಶವಲ್ಲಿ ಮಾರ್ಕೆಟ್ ಸಮತೋಲನವಾಗಿದೆ. ನಾಳೆ ದರ ಸ್ವಲ್ಪ ಚೇಂಜ್ ಆಗ್ತಂದ್ರೆ ಚೇಂಜ್ ಆಗುವ ಕಡಿಮೆ ಇದೆ ಅಂತ ಹೇಳಕ್ಕಂತಾರೆ. ನೆಕ್ಸ್ಟ್ ಬೆಳೆ ಯಾವುದಂದ್ರೆ ಬಿ ಸಿ ಎಮ್ಮು. ಇವತ್ತಿನ ಮಾರ್ಕೆಟ್ ರೇಟು ಸುಮಾರು 18,000ದಿಂದ 20,000 ತನಕ ನಡೆದತ್ತೆ. ನಿನ್ನೆ ಸುತ್ತ ಸೇಮ್ ನಡೆದತ್ತೆ, ಏನು ಚೇಂಜ್ ಆಗಿಲ್ಲ ನಿನ್ನೆಗೆ ಇವತ್ತಿಗೆ. ಬಿ ಸಿ ಎಮ್ದ ಡೀಲಕ್ಸ್ 20,500ರಿಂದ 21,000 ತನಕ ನಡೆದತ್ತೆ. ನಾಳೆ ಮಾರ್ಕೆಟ್ ರೇಟ್ ಏನಾಗುತ್ತಪ್ಪ ಅಂದ್ರೆ ಸುಧಾರಣೆ ಅವಕ್ಕಿರುವುದರಿಂದ ನಾಳೆ ಮಾರ್ಕೆಟ್ ಸ್ಥಿರವಾಗ್ತದೆ ಅಂತ ಅಂಗಡಿ ಹೇಳಕ್ಕಂತಾರೆ. ಏನು ಚೇಂಜ್ ಆಗಲ್ಲ ಬೇಡ ಅಂತ ಹೇಳ್ಯಾರ. ನೆಕ್ಸ್ಟ್ ಬೆಳೆ ಯಾವುದಂದ್ರೆ ನಂಬರ್ 5 ಇವತ್ತಿನ ಮಾರ್ಕೆಟ್ ರೇಟು 18,000ದಿಂದ 22,000 ತನಕ ನಡೆದತ್ತೆ. ಅದೇ ನಿನ್ನೆ ಸುತ್ತ ಸೇಮ್ ನಡೆದತ್ತೆ, 18,000ದಿಂದ 22 ತನಕ ನಡೆದತ್ತೆ. ನಂಬರ್ 5 ಡೀಲಕ್ಸ್ 22,500ರಿಂದ 23,000 ತನಕ ನಡೆದತ್ತೆ. ನಿನ್ನೆ ಸುತ್ತ ಸೇಮ್ ನಡೆದಿತ್ತು, 22,000ರಿಂದ 23,000ದಾಗ. ನಾಳೆ ಮಾರ್ಕೆಟ್ ಏನಾಗ್ಬೋದಪ್ಪ ನಂಬರ್ 5 ಕಾಯಿ ಈ ವೆರೈಟಿಗೆ ಬೇಡಿಕೆ ಚೆನ್ನಾಗಿದ್ದು ನಾಳೆ ಬೆಳೆ ಗಟ್ಟಿಯಾಗಿರುವ ಸಾಧ್ಯತೆ ಇದೆ ಅಂತ ಅಂಗಡಿಯವ್ರು ಹೇಳಕ್ಕಂತಾರೆ. ನೆಕ್ಸ್ಟ್ ಬೆಳೆ 273 ಕುಬೇರಕಾಯಿ. ಇವತ್ತಿನ ಮಾರ್ಕೆಟ್ ರೇಟ್ ಎಷ್ಟು ನಡೆದತ್ತೆ ಅಂದ್ರೆ ಸುಮಾರು 20,000ದಿಂದ 24,000 ತನಕ ನಡೆದತ್ತೆ. ನಿನ್ನೆ ಸುತ್ತ ಸೇಮ್ ನಡೆದತ್ತೆ, ಏನು ಚೇಂಜ್ ಆಗಿಲ್ಲ ಕುಬೇರಕಾಯಿಗೆ. ಮುನ್ಸೂಚನೆ ಏನಪ್ಪ ಅಂದ್ರೆ ನಾಳೆ ಕೂಡ ಮಾರ್ಕೆಟ್ ಇದೇ ದರದಲ್ಲಿ ಮುಂದುವರಿಯುತ್ತದೆ ಅಂತ ಹೇಳಕ್ಕಂತಾರೆ. ಏನು ಚೇಂಜ್ ಆಗಲ್ಲ ಅಂತ ಅಂಗಡಿಯವ್ರು ಹೇಳ್ಯಾರ. ನೆಕ್ಸ್ಟ್ ಯಾವ್ದಂದ್ರೆ 334 ಸೂಪರ್ 10 ಕಾಯಿ. ಹಳೆಯ ದರ ಎಷ್ಟಿತ್ತಪ್ಪ ಅಂದ್ರೆ 18,000ದಿಂದ 22,000 ತನಕ ನಡೆದಿದೆ. ಇವತ್ತು ಸುತ್ತ ಸೇಮ್ ನಡೆದದ್ದು.
18 22 ಯಾವುದೋ ಒಂದು ಟಾಪ್ 23 ಡೀಲಕ್ಸ್ನಾಗ 23 ಅಲ್ಲಿ ನಡೆದೈತೆ ನೋಡಿರಿ ಸೂಪರ್ 10 ಕಾಯಿ. ನಾಳೆ ಮಾರ್ಕೆಟ್ ಏನಾಗೋದಪ್ಪ ಅಂದ್ರೆ ವ್ಯಾಪಾರ ಸ್ಥಿರವಾಗಿದ್ದು ನಾಳೆ ಬೆಳೆಯಲ್ಲಿ ಹೆಚ್ಚಿನ ಏರಿಳಿತ ಇರುವುದಿಲ್ಲ ಅಂತ ಅಂಗಡಿಯವ್ರು ಹೇಳಕ್ಕೆ ಕುಂತ್ರ. ಇದಕ್ಕೊಂದು ಸೂಪರ್ 10 ಒಂದು ತಿಂಗಳಾಯ್ತು ನೋಡಾಗ ಸೇಮ್ ಅದೇ 23 ಟಾಪ್ ಐತಿ, 22 ಬ್ಯಾಡಿಗೆಗೆಲ್ಲ 21,000 ಐತಿ. ಆರ್ಮರ್ಕಾಯಿ ಇವತ್ತು ಆರ್ಮರ್ಕಾಯಿ ಹೊಸ ದರ ಎಷ್ಟೈತಪ್ಪ ಅಂದ್ರೆ ಇವತ್ತು 16,500ದಿಂದ 17,500 ತನಕ ನಡೆದೈತೆ. ನಿನ್ನೆಗೆ ಇವತ್ತಿಗೆ ಏನು ಚೇಂಜ್ ಇಲ್ಲ, 16,500 17,000 ನಡೆದೈತೆ. ಆರ್ಮರ್ನ ಡೀಲಕ್ಸು 17,600ರಿಂದ 18,000 ತನಕ ನಡೆದೈತೆ. ನಿನ್ನೆಗೆ ಇವತ್ತಿಗೇನು ಡೀಲಕ್ಸ್ ಸುತ್ತಿ ಚೇಂಜ್ ಇಲ್ಲ. ನಾಳೆ ರೇಟ್ ಏನಾಗೋದಪ್ಪ ಅಂದ್ರೆ ಈ ಕಡಿಮೆ ಬೆಲೆಯ ವೆರೈಟಿಗೆ ಸ್ಥಿರವಾದ ಬೇಡಿಕೆ ಇದ್ದು ನಾಳೆ ದರ ಸ್ಥಿರವಾಗಿರುತ್ತದೆ ಎಂದು ಅಂಗಡಿಯವ್ರು ಹೇಳಕ್ಕೆ ಕುಂತಾರ. ನೆಕ್ಸ್ಟ್ ಬೆಳೆ ಯಾವುದಪ್ಪ ರೂಮಿ ಇವತ್ತಿನ ಮಾರ್ಕೆಟ್ ರೇಟು 17,000ದಿಂದ 18,000 ತನಕ ನಡೆದೈತೆ. ನಿನ್ನೆ ಸುತ್ತ 17,000ದಿಂದ 18,000 ತನಕ ನಡೆದೈತೆ. ಡೀಲಕ್ಸ್ನಾಗ 18,200ರಿಂದ 18,500 ರೂಮಿ ಡೀಲಕ್ಸ್ ನಿನ್ನೆ ಸುತ್ತ ಸೇಮ್ ಇತ್ತು. ನಾಳೆ ರೇಟ್ ಏನಾಗೋದಪ್ಪ ಮುನ್ಸೂಚನೆ ರೂಮಿ ಮಾರುಕಟ್ಟೆಯಲ್ಲಿ ಗಟ್ಟಿಯಾದ ಹಿಡಿತವಿದ್ದು ನಾಳೆ ಬೆಳೆ ಸ್ಥಿರವಾಗಿರುವ ಸಾಧ್ಯತೆ ಹೆಚ್ಚೆಂದು ಅಂಗಡಿಯವರು ಹೇಳಕ್ಕೆ ಕುಂತಾರ. ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂದ್ರೆ ಶಾರ್ಕ್ ಆ್ಯಂಡ್ ಶಾರ್ಪು ಇವತ್ತು 17,000ದಿಂದ 18,000 ತನಕ ನಡೆದೈತೆ. ಅದೇ ನಿನ್ನೆ ಸುದ್ದಿ ಸೇಮ್ ನಡೆದೈತಿ, ಏನು ಚೇಂಜ್ ಇಲ್ಲ. ಶಾರ್ಕ್ ಆ್ಯಂಡ್ ಶಾರ್ಪು 17,000ದಿಂದ 18,000. ಅದೇ ಶಾರ್ಕ್ ಆ್ಯಂಡ್ ಶಾರ್ಪ್ ಡೀಲಕ್ಸ್ನಾಗ 18,200ರಿಂದ 18,500 ತನಕ ನಡೆದದ. ಟಾಪ್ ಬೆಳೆಯಲ್ಲಿ 200 ರೂಪಾಯಿ ಏರಿಕೆ ಕಂಡು ಬಂದದ್ದು ನೋಡ್ರಿ ನಿನ್ನೆಗೆ ಇವತ್ತಿಗೆ. ನಾಳೆ ಸುದ್ದಿ ಮುನ್ಸೂಚನೆ ಏನಪ್ಪ ಅಂದರೆ ಈ ವೆರೈಟಿಗೆ ಬೇಡಿಕೆ ಹೆಚ್ಚುತ್ತಿದ್ದು ನಾಳೆ ಬೆಳೆ ಸ್ವಲ್ಪ ಏರಿಕೆ ಅಥವಾ ಇಳಿಕೆ ಕಾಣಬಹುದಂತ ಸ್ಥಿರವಾಗಿರ್ಬೋದಂತ ಅಂಗಡಿಯರು ಹೇಳ್ಯಾರ. ಏರ್ತದೆ ಇಲ್ಲ ಮಾರ್ಕೆಟ್ ಸೇಮ್ ಇರ್ತದೆ ಅಂತ ಅಂಗಡಿಯವ್ರು ಹೇಳಕ್ಕೆ ಕುಂತಾರ. ಇಳಿಕೆ ಏನು ಆಗಲ್ಲ. ನೆಕ್ಸ್ಟ್ ಯಾವುದಂದ್ರೆ ಕ್ಲಾಸಿಕ್ಕು ಇವತ್ತು ಮಾರ್ಕೆಟ್ ರೇಟು 17,500ರಿಂದ 19,000 ತನಕ ನಡೆದೈತೆ. ಅದೇ ಕ್ಲಾಸಿಕ್ನ ಡೀಲಕ್ಸು 19,000 ನಡೆದೈತೆ. ನಿನ್ನೆಗೆ ಇವತ್ತಿಗೆ ಸೇಮ್ ನಡೆದೈತೆ. ಟಾಪ್ ಡೀಲಕ್ಸ್ 19,000, ಮಾಮೂಲು 17,500ರಿಂದ 19,000 ಕ್ಲಾಸಿಕ್. ಮುನ್ಸೂಚನೆ ಏನಪ್ಪ ನಾಳೆಗೆ ಮಾರ್ಕೆಟ್ ಚಾಲನೆ ಸ್ಥಿರವಾಗಿದ್ದು ನಾಳೆ ಏನು ಬದಲಾವಣೆ ಹಾಕಲ್ಲ ಅಂತ ಅಂಗಡಿಯವ್ರು ಹೇಳ್ಯಾರ. ಬಂಗಾರಮ್ಕಾಯಿ ಇವತ್ತು ಸುಮಾರು 17,000ದಿಂದ 18,500 ತನಕ ನಡೆದದ್ದು. ಅದೇ ಡೀಲಕ್ಸ್ನಾಗ ಬಂಗಾರಮ್ಕಾಯಿ 19,000 ತನಕ ನಡೆದತ್ತೆ. ನಿನ್ನೆಗೆ ಇವತ್ತು ಏನು ಚೇಂಜ್ ಆಗಿಲ್ಲ. ಇವತ್ತು ಎಷ್ಟು ನಡೆದತ್ತೆ ನಿನ್ನೆ ಇಷ್ಟಾಗೆ ನಡೆದತ್ತೆ. ನಾಳೆ ಕೂಡ ಇದೇ ಮಟ್ಟದಲ್ಲಿ ವಹಿವಾಟು ನಡೆಯಬಹುದೆಂದು ಅಂಗಡಿಯವ್ರು ಹೇಳಕ್ಕೆ ಕುಂತಾರೆ. ನೆಕ್ಸ್ಟ್ ಕಾಯಿ ಯಾವುದಂದ್ರೆ ಬುಲೆಟ್ ಕಾಯಿ ಸುಮಾರು 18,000ದಿಂದ 19,500 ತನಕ ನಡೆದದ್ದು. ಸ್ವಲ್ಪ ನಿನ್ನೆ ಇವತ್ತಿಗೆ 500 ರೂಪಾಯಿ ಇಳಿಕೆ ಕಂಡು ಬಂದತ್ತೆ. ಯಾಕಂದ್ರೆ ನಿನ್ನೆ ಟಾಪ್ 20,000 ಹೋಯ್ತು ಬುಲೆಟ್, ಇವತ್ತು 19,000 ಐತೆ. ಸ್ವಲ್ಪ 500 ರೂಪಾಯಿ ಇಳಿಕೆ ಕಂಡು ಬಂದತ್ತೆ. ಮುನ್ಸೂಚನೆ ಏನಪ್ಪ ಅವಕಾಶದಲ್ಲಿ ಹೆಚ್ಚಿದ್ದು ನಾಳೆ ಇನ್ನೂ ಅಲ್ಪ ಇಳಿಕೆ ಕಾಣುವ ಸಂಭವ ಇದೆ ಎಂದು ಅಂಗಡಿಯವ್ರು ಹೇಳಕ್ಕೆ. ಇವತ್ತು ಎಲ್ಲೋ ಮಿರ್ಚಿ ಎಷ್ಟು ನಡೆದತ್ತೆ ಅಂದ್ರೆ ಸುಮಾರು 20,000ದಿಂದ 25,000 ತನಕ ನಡೆದತ್ತೆ. ನಿನ್ನೆ 21,000 25,000 ತನಕ ನಡೆದಿತ್ತು. ಸ್ಟಾರ್ಟಿಂಗ್ನಾಗ 1,000 ರೂಪಾಯಿ ಇಳಿಕೆ ಕಂಡು ಬಂದದ್ದು ನೋಡ್ರಿ ಎಲ್ಲೋ ಮಿರ್ಚಿ. ನಾಳೆ ರೇಟ್ ಏನಪ್ಪದ ಅಂದ್ರೆ ಬೆಳೆಯಲ್ಲಿ ಏರಿಳಿತವಿದ್ದು ನಾಳೆ ಮಾರ್ಕೆಟ್ ಸ್ವಲ್ಪ ದುರ್ಬಲವಾಗಿರಬಹುದೆಂದು ಅಂಗಡಿಯವ್ರು ಹೇಳಕ್ಕೆ ಕುಂತಾರೆ. ಇಲ್ಲ ಸೇಮ್ ಆಗ್ಬೋದು. ನೆಕ್ಸ್ಟು ತೇಜ ಬಿಳಿಗಾಯಿ ಇವತ್ತು 11,000 13,000 ತನಕ ನಡೆದದ್ದು. ಹಳೆಯ ದರ ಸುತ್ತಿ ಸೇಮ್ ಅಷ್ಟೇ ನಡೆದದ್ದು. ಬಿಳಿಗಾಯಿ ಇವತ್ತು ಟಾಪ್ ಬಿಳಿಗಾಯಿಲ್ಲ 8,500 10,500 11,500 ತನಕ ನಡೆದತ್ತೆ. ನಿನ್ನೆ 11,000 ನಡೆದಿತ್ತು ಬಿಳಿಗಾಯಿದಾಗ. ಇವತ್ತು ಸ್ವಲ್ಪ 500 ರೂಪಾಯಿ ಏರಿಕೆ ಕಂಡು ಬಂದತ್ತೆ ಬಿಳಿಗಾಯಿ. ಕೆಳಮಟ್ಟದ ಕ್ವಾಲಿಟಿಗೆ ಬೇಡಿಕೆ ಬಂದಿದ್ದು ನಾಳೆ ಬೆಳೆ ಗಟ್ಟಿಯಾಗಿರುತ್ತದೆ ಎಂದು ಹೇಳಕ್ಕೆ ಕುಂತಾರೆ. ನೆಕ್ಸ್ಟು ಸೀಡ್ ಬಿಳಿಗಾಯಿ ಇವತ್ತು 10,000ದಿಂದ 13,500 ತನಕ ನಡೆದತ್ತೆ. ಸೇಮ್ ಅದೇನು ಮಾರ್ಕೆಟ್ ಏನು ಚೇಂಜ್ ಆಗ್ತದೆ. ಮಾರ್ಕೆಟ್ ಏನೇನು ನಡೆದ್ರಪ್ಪ ಅಂದ್ರೆ ಇವತ್ತು 10/3/2020 ಮಾರ್ಕೆಟಲ್ಲಿ ಒಟ್ಟಾರೆಯಾಗಿ ಸ್ಟಡಿ ಐತೆ ಮಾರ್ಕೆಟು. ತೇಜ ಡೀಲಕ್ಸ್ ಮತ್ತು ಬುಲೆಟು ಸ್ವಲ್ಪ ಇಳಿಕೆ ಕಂಡು ಬಂದರು. ಶಾರ್ಕ್ ಆ್ಯಂಡ್ ಶಾರ್ಪು ಬಿಳಿಗಾಯಿದಾಗ ಅಲ್ಪ ಏರಿಕೆ ಕಂಡು ಬಂದದ್ದು. ಅವಕ್ಕೂ ಕಳೆದ ವರದಿಗಿಂತ ಕಡಿಮೆಯಾಗಿದ್ದು ವ್ಯಾಪಾರವು ಕ್ವಾಲಿಟಿ ಆಧಾರದ ಮೇಲೆ ಉತ್ತಮವಾಗಿ ನಡೆದಿದೆ ಅಂತ ಅಂಗಡಿಯವ್ರು ಹೇಳಕ್ಕೆ ಕುಂತಾರೆ. ನಾಳೆಯ ಮಾರ್ಕೆಟ್ ಕೂಡ ಬಹುತೇಕ ಸ್ಥಿರವಾಗಿ ಇರುವುದೆಂದು ಮುನ್ಸೂಚನೆ ಬಂದಿದೆ. ಇದೇ ರೀತಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.